ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಮಂಡೇ ವ್ಲಾಗ್ ಆಗಿರುತ್ತೆ. ನಾನು ಹಿಂದಿನ ದಿನವೇ ರಾತ್ರಿ ಖಜೂರನ್ನು ನೆನೆಲಿಕ್ಕೆ ಇಟ್ಟಿದ್ದೆ. ನನ್ನ ಮಕ್ಕಳಿಗೂ ಕೂಡ ಕೊಡ್ತೀನಿ, ಹಾಗೆ ನಾನು ಸಹ ಒಂದೆರಡು ಖಜೂರನ್ನು ತಿಂತೀನಿ. ಏಕೆಂದರೆ ಇದು ಹೆಲ್ತಿಗೆ ಒಳ್ಳೆಯದು, ಖಾಲಿ ಹೊಟ್ಟೆ ತಿನ್ನೋದ್ರಿಂದ. ಹಾಗೆ ನನ್ನ ಮಗ ಬೂಸ್ಟ್ ಹಾಲಲ್ಲಿ ಬೂಸ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅವರಿಬ್ಬರಿಗೆ ಕೊಟ್ಟೆ. ಇಬ್ಬರು ಕುಡಿತಾ ಇದ್ದಾರೆ ಬೂಸ್ಟನ್ನು. ಇವನು ಚಿಕ್ಕವನು, ಇವನಿಗೆ ಅಷ್ಟೊಂದು ರೂಢಿ ಇರಲಿಲ್ಲ. ಸೊ ಹಾಗಾಗಿ ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಟ್ಟು ಕುಡಿತಾನೋ ಇಲ್ವೋ ಅಂತ ಕುಡ್ದ. ಖುಷಿ ಕೂಡ ಆದ. ಹಾಗೆ ಮಧ್ಯಾಹ್ನಕ್ಕೆ ಊಟ ತಯಾರಿ ಮಾಡಿದೆ. ನಾನು ಬೆಳಗ್ಗೆ ನಾಷ್ಟ ಮಾಡಿದ್ವಿ. ಬೆಳಗ್ಗೆ ಅವಲಕ್ಕಿನ ನಾಷ್ಟ ಮಾಡಿದ್ವಿ. ಮಧ್ಯಾಹ್ನಕ್ಕೆ ಊಟ ಅನ್ನ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾ ಕ್ಲಾಸಿಗೆ ಹೋದೆ. ನನ್ನ ಮಗ ಕೂಡ ನಾನು ಬರ್ತೀನಿ ಅಮ್ಮ ಅಂದ. ಸೊ ಹಾಗಾಗಿ ಅವ್ನು ಇವತ್ತಿರಲಿ ಅಂತ ಕರ್ಕೊಂಡು ಹೋದೆ. ನಮ್ಮ ಮೇಡಮ್ ಅವ್ರಿಗೆ ABCD ಹೇಳ್ಕೊಡ್ತಾಯಿದ್ರು. ನಾನು ವರ್ಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಸಂಜೆ 6 ಗಂಟೆ ಮನೆಗೆ ಬಂದ್ವಿ. ಆಮೇಲೆ ನಮ್ಮ ಯಜಮಾನ್ರು ಬಂದುಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳಿದರು. ಸೊ ಹಾಗಾಗಿ ರೆಡಿ ಆದ್ವಿ. ಎಲ್ಲಿಗೆ ಅಂತ ಹೇಳ್ತೀನಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಗಲಾಟೆ ಇದೆ ಅಂತ. ಜೋಕಾಲಿ, ಮಕ್ಕಳಾಡೋ ಆಟ ಎಲ್ಲ ಥರದನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಆಗಿದೆ ಅಂತ. ಎಲ್ಲರೂ ಕೇಳಿರ್ಬೋದು, ಕುಂಭಮೇಳಕ್ಕೆ ಪ್ರಸಿದ್ಧಿಯಾಗಿರುವಂಥ ಕೊಪ್ಪಳ ಜಾತ್ರೆ ಇದು. ಫೈನಲ್ ಆಗಿ ನಾನು ತೊಟ್ಲಲ್ಲಿ ಆಡಬೇಕು ಅಂತ, ಜೋಕಾಲಿಯಲ್ಲಿ ಆಡಬೇಕು ಅಂತ ನನ್ನ ತಂಗಿ ನನ್ನ ಜೊತೆ ಬೆಟ್ಟನ್ನು ಮಾಡಿದ್ಲು. ಹಾಗೆ ನನ್ನ ಫಾಲೋವರ್ಸ್ಗೂ ಕೂಡ ಹಾಗೆ ನಮ್ಮೂರ ಜಾತ್ರೆನ ತೋರಿಸಿದ ಹಾಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಫೈನಲಿ ಕೂತೆ. ಫಸ್ಟ್ ಟೈಮ್ ಈ ತೊಟ್ಲಲ್ಲಿ ಕೂಡ್ತಾ ಇರೋದು ನಾನು. ತುಂಬ ಭಯಪಟ್ಟಿದ್ದೆ. ನೋಡ್ತಾ ಇರ್ಬೋದು ಮೇಲೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ರು. ಆವಾಗ ನಾನು ಈ ವಿಡಿಯೋನ ಮಾಡಿದ್ದೆ. ತುಂಬ ಭಯ ಪಟ್ಕೊಂಡಿದ್ದೆ ನಾನು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಈ ಜಾತ್ರೆ 1 ಮಂತ್ ಆಗುತ್ತೆ ನೋಡಿ. ಇದೆಲ್ಲ ಜಾತ್ರೆ ಈಗಿರುವಂಥ ಅಂಗಡಿಗಳು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಗವಿಸಿದ್ದೇಶ್ವರ ಮಠ. ಹಾಗೆ ಇದು ಗ್ರೌಂಡು, ಸ್ಕೂಲು, ಕಾಲೇಜು, ಹಾಸ್ಟೆಲ್ ಎಲ್ಲ ಇಲ್ಲೇ ಇರೋದು. ನೋಡ್ತಾ ಇರ್ಬೋದು ನೀವು ಜನಸಂಖ್ಯೆ ಎಷ್ಟಾಗಿದೆ. ರಾತ್ರಿ ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು. ಸಾಧ್ಯವಾದಷ್ಟು ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡ್ತಾ ಇರ್ಬೋದು ಮೇಲಿಂದ ಕೆಳಗಡೆ ತರ್ತಾ ಇದ್ದಾರೆ ತೊಟ್ಲನ್ನ. ತುಂಬ ಭಯ ಪಟ್ಕೊಂಡಿದ್ದೆ ನಾನು. ನಮ್ಮ ಯಜಮಾನ್ರು ನೋಡಿಬಿಟ್ಟು ತುಂಬಾ ನಗ್ತಾಯಿದ್ರು. ಹೋಗ್ತಾ ಇದ್ದಾರೆ. ಜೀವನೇ ಇದಾಗೋಗ್ಬಿಟ್ಟಿತ್ತು ನನಗೆ. ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಫೈನಲಿ ವೀಡಿಯೋನ ಕ್ಯಾಚ್ ಮಾಡಿದೆ. ಹಾಗೂ ಈಗ ಅಂತ ಮೇಲ್ಗಡೆ ಹೋದಾಗ ಈ ಥರ ಕಾಣಿಸುತ್ತೆ. ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟದ ಮೇಲೆ, ಅದೇ ಗವಿಸಿದ್ದೇಶ್ವರ ಮಠ. ಹೋಗಬೇಕು ಅಂದ್ಕೊಂಡ್ವಿ. ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು. ನಮ್ಮ ಯಜಮಾನ್ರು ಕೆಲಸಲಿದ್ದ ಬರೋಷ್ಟರಲ್ಲಿ. ಅದಕ್ಕೆ ಆಗಲೇ ಇನ್ನೊಂದು ಸರಿ ಹೋದಾಗ ವೀಡಿಯೋ ಮಾಡ್ತೀನಿ, ನೋಡ್ತೀರಿ. ಇಲ್ಲಿ ನಮ್ಮ ಯಜಮಾನ್ರು ನನ್ನ ನೋಡಿ ನಗ್ತಾ ಇದ್ದಾರೆ. ಹಾಗೆ ನನ್ನ ಮಕ್ಳಿಗೂ ಸಹ ತೋರಿಸ್ತಾ ಇದ್ದಾರೆ. ಫೈನಲ್ಲಿ ತೊಟ್ಲು ಆಡಿಬಿಟ್ಟು ಕೆಳಗಡೆ ಬಂದ್ವಿ. ನನ್ನ ಮಕ್ಕಳಿಗೂ ಸಹ ಕಾರು, ಬೈಕು ಅಂತ ಹೇಳಿ ಆಟ ಆಡಿಸಿದ್ವಿ. ಹಾಗೆ ಎಲ್ಲ ಆಟ ಆಡಿದ ತಕ್ಷಣ ನನ್ನ ಜಾತ್ರೆಯಲ್ಲಿ ಏನೇನು ಬಂದಿದ್ದೇವೆ ಅಂತ ಅವನ್ನೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಟ್ಟೆ ಅಂಗಡಿ, ನಮ್ಮ ಮನೆಗೆ ಬೇಕಾಗಿರುವಂಥ ಸಾಮಾನು ಎಲ್ಲ ಸಿಗುತ್ತೆ. ಹಾಗೆ ಅಲ್ಲಿ ಫಿಕ್ಸ್ ರೇಟ್ ಅಂತ ಹಾಕಿರ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಮನೆಗೆ ಬೇಕಾಗುವಂಥ ಸಾಮಗ್ರಿಗಳು ಎಲ್ಲ ಸಿಗುತ್ತೆ. 10 ರೂಪಾಯಿಂದ ಹಿಡಿದು ಎಲ್ಲ ಥರದ ರೇಟಿನ ಒಳಗೇ ಎಲ್ಲ ಸಾಮಾನುಗಳು ಸಿಗುತ್ತವೆ. ಮನೆಗೆ ಬೇಕಾಗಿರುವಂಥ ಸೋಕೇಶು, ಹೂಗಳು, ಓಲೆ, ಜುಮ್ಕೆಗಳು, ಇವು ಫಿಕ್ಸ್ ರೇಟ್ 100 ರೂಪೀಸ್ ಅಂತ ಹೇಳಿದರು. ಯಾವುದೇ ತೊಗೊಂಡ್ರು 100 ರೂಪೀಸ್ ಅಂತ ಹೇಳಿದರು. ಬ್ಯಾಗ್ ನೋಡ್ತಾ ಇರ್ಬೋದು, ಬಲೂನು. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ 11 ಗಂಟೆ ಆಗಿತ್ತು. ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ ನಮ್ಮೂರ ಜಾತ್ರೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.